ಜೊತೆಗೆ ನೋಡಿ ಯಾವ ಯಾವ ಪ್ರಾಪರ್ಟಿ ವಿಷಯ ಅಂತ ಬಂದಾಗ, ಮನೆ ವಿಷಯ ಅಂತ ಬಂದಾಗ ಎಲ್ಲದರಲ್ಲೂ ನೀವು ಜಯವನ್ನು ಕಾಣ್ತೀರಾ. ಅದರಲ್ಲೂ ಈ ನವರಾತ್ರಿ ಬಂದಿರೋದಿರಲಿ, ನವರಾತ್ರಿ ನೀವು ತುಲಾರಾಶಿಯವರು ಪೂಜೆ ಮಾಡ್ತಿರೋದಿರಲಿ, ಇವೆಲ್ಲ ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ಜೊತೆಗೆ ನೋಡಿ ನಿಮಗೆ 5ನೇ ಮನೆಯಲ್ಲಿ ರಾಹು, 5ನೇ ಮನೆಯಲ್ಲಿ ರಾಹು ಇದ್ದಾಗ ನಿಮ್ಮ ಮಕ್ಕಳ ಬೆಳವಣಿಗೆಯನ್ನು ನೋಡ್ತಾ ಹೋಗ್ತೀರಾ. ಎಲ್ಲ ಒಂದು ಕಡೆ 6ನೇ ಮನೇಲಿ ಶನಿ, 6ನೇ ಮನೇಲಿ ಶನಿ ಇದ್ದಾಗ ಹಿತಶತ್ರುಗಳು ಜಾಸ್ತಿ ಆಗ್ತಾರೆ. ಹಿತಶತ್ರುಗಳು ಅಂತಂದರೆ ನಿಮಗೆ ಏನಾದರೂ ಕಿವಿ ಚುಚ್ಚೋದಾಗಿರ್ಬೋದು, ನಿಮ್ಮ ಬಗ್ಗೆ ಇನ್ನೊಬ್ರಿಗೆ ಚಾಡಿ ಹೇಳೋದಾಗಿರ್ಬೋದು, ಅಥವಾ ಬೇರೆಯವ್ರ ಮಾತನ್ನು ತೊಗೊಂಡು ಬಂದು ನಿಮ್ಗೆ ಹೇಳೋದಾಗಿರ್ಬೋದು, ನಿಮ್ಮ ಫ್ರೆಂಡ್ಶಿಪ್ನ ಡಿವೈಡ್ ಮಾಡೋದಾಗಿರ್ಬೋದು, ಯಾರಾದರೂ ತುಂಬ ನಿಮಗೆ ಬೇಕಾಗಿರೋರ ಮಧ್ಯೆ ಬಂದು ಡಿವೈಡ್ ಮಾಡೋದಾಗಿರ್ಬೋದು, ಇವೆಲ್ಲ ಕೂಡ ತುಲಾರಾಶಿಯವ್ರಿಗೆ ನಡೆಯುತ್ತೆ ಈ ಒಂದು ವಾರದಲ್ಲಿ. ಸೊ ಈ ನವರಾತ್ರಿಯಲ್ಲಿ ನೀವು ಈ ಒಂದು ಹೇಳಿಕೆ ಮಾತಿಗೆ ಕಿವಿ ಕೊಡಬಾರ್ದು ಅಷ್ಟೇ ತುಲಾರಾಶಿಯವರು. ಯಾಕಂದರೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ, ಅದರಲ್ಲೂ ತುಲಾರಾಶಿಯವರು ಸ್ವಾತಿ ನಕ್ಷತ್ರ ಅಂತ ಹೇಳಿದೆ, ಇವತ್ತಿನ ದಿನ ಸ್ವಾತಿ ನಕ್ಷತ್ರ ರಾಹು ನಕ್ಷತ್ರ ಆಗಿರುತ್ತೆ. ಸ್ವಾತಿ ನಕ್ಷತ್ರ ಮತ್ತು ವಿಶಾಖ ನಕ್ಷತ್ರದವರು ಅಷ್ಟೇ ಎಲ್ಲೋ ಒಂದು ಕಡೆ ಹೇಳೋ ಮಾತನ್ನ ಕೇಳಿಬಿಟ್ಟು ತುಂಬ ಬೇಕಾಗಿರೋರನ್ನ ಕಳ್ಕೊಳ್ಳೋ ಅಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಹಾಗಾಗಿ ಈ ಒಂದು ಮಾತಿಗೆ ನೀವು ಕಿವಿ ಕೊಡದಿರ ಇದ್ದರೆ ನಿಮ್ಮಷ್ಟು ಒಳ್ಳೆಯ ಒಂದು ಫಲಗಳನ್ನ ಪಡೆಯುವಂಥ ರಾಶಿ ಬೇರೊಂದಿಲ್ಲ. ಮತ್ತು ನೋಡಿ 9ನೇ ಮನೇಲಿ ಗುರು, 9ನೇ ಮನೇಲಿ ಗುರು ಇರೋದ್ರಿಂದ ಎಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ನಿಮಗೆ ಅದು 9ನೇ ಮನೆ ಗುರು ಸಪ್ತಮ ದೃಷ್ಟಿ ನಿಮಗೆ 3ನೇ ಮನೆಗೆ ಬೀಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಏನೇ ಕೆಲಸ ಇದ್ದರೂ ನಿಮಗೆ ಜಯ ಆಗುತ್ತೆ. ಮತ್ತು ನಿಮ್ಮ ಗುರು ಹಿರಿಯರಿಂದ ಏನಾದರೂ ನಿಮಗೆ ಬಳುವಳಿಯಾಗಿ ಬರೋವಂಥದ್ದಾಗಿರ್ಬೋದು, ಅಥವಾ ನಿಮಗೆ ಪ್ರಾಪರ್ಟಿ ಬರೋದಾಗಿರ್ಬೋದು, ಇನ್ಶೂರೆನ್ಸ್ ಅಮೌಂಟ್ ಆಗಿರ್ಬೋದು, ಏನಾದರೂ ಒಂದು ನಿಮಗೆ ಸಿಕ್ಕುತ್ತೆ ಅಂತ ಹೇಳುತ್ತೆ. ಏನೂ ಇಲ್ಲಾಂದರೆ ಗುರು ಹಿರಿಯರ ಆಶೀರ್ವಾದ ಅಂತೂ ಖಂಡಿತವಾಗ್ಲೂ ನಿಮಗಿರುತ್ತೆ. ಅದರಲ್ಲೂ ಈ ಒಂದು ನವರಾತ್ರಿ ಟೈಮಲ್ಲಿ ಯಾವುದಾದ್ರೂ ನಿಮಗೆ ಒಂದು ಒಳ್ಳೆ ಕೆಲಸ ಪಾಸಿಟಿವ್ ಆದಾಗ ಖಂಡಿತವಾಗ್ಲೂ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಅದು ನೀವು ಲೈಫ್ ಲಾಂಗು ನೆನೆಸ್ಕೊಳ್ಳೋ ಅಂಥದ್ದು ಯಾವುದಾದ್ರೂ ಒಂದು ಕೆಲಸ ನಿಮ್ಮ ಒಂದು ಜೀವನದಲ್ಲಿ ಆಗುತ್ತೆ. ತುಲಾರಾಶಿಯವರಿಗೆ ತುಂಬ ಲೈಫಲ್ಲಿ ನೆನೆಸ್ಕೋಬೇಕು ನೀವು. ಆ ಥರ ಒಂದು ಅಚೀವ್ಮೆಂಟು, ಒಂದು ಕೆಲಸ ಇಲ್ಲ ಆ ಥರ ಯಾವುದಾದ್ರೂ ಒಂದು ನಿಮ್ಮ ಲೈಫಲ್ಲಿ ಮಿರಾಕಲ್ಲು ನಡೆಯುತ್ತೆ ತುಲಾರಾಶಿಯವರಿಗೆ. ನೋಡಿ 11ನೇ ಮನೇಲಿ ಶುಕ್ರ ಕೇತು, 11ನೇ ಮನೇಲಿ ಶುಕ್ರ ಕೇತು ಇರೋದ್ರಿಂದ ದುಡ್ಡಿನ ಅರಿವು ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ಹಣಕಾಸು ಸ್ವಲ್ಪ ಚೆನ್ನಾಗಿ ಆಗ್ತಾ ಇರುತ್ತೆ ತುಲಾರಾಶಿಯವ್ರಿಗೆ. ಹಣಕಾಸು ಎಲ್ಲಿ ಸ್ಟಕ್ ಆಗಿರುತ್ತೆ, ಅದು ಯಾವುದೋ ಒಂದು ಹಳೆಯ ಹಣ ಆಗಿರ್ಬೋದು, ಅಥವಾ 11ನೇ ಮನೇಲಿ ಶುಕ್ರ ಇರೋದು ತುಲಾರಾಶಿಯವ್ರಿಗೆ ಯಾರೆಲ್ಲ ಈ ಸಿನಿಮಾ ರಂಗದಲ್ಲಿ ಇರ್ತೀರಾ, ನಾಟಕ ರಂಗದಲ್ಲಿ ಇರ್ತೀರಾ, ರಂಗಭೂಮಿಯಲ್ಲಿ ಕ್ಷೇತ್ರದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿರ್ತೀರಾ, ಪಾರ್ಲರ್ ಆಗಿರ್ಬೋದು, ಅಥವಾ ಬೊಟಿಕ್ ಆಗಿರ್ಬೋದು, ಅಥವಾ ಈ ಫ್ಯಾಷನ್ ವರ್ಡ್ ಏನಿರುತ್ತೆ, ಒಳ್ಳೊಳ್ಳೆ ಬಟ್ಟೆ ಅಂಗಡಿಗಳಾಗಿರ್ಬೋದು, ಇವರೆಲ್ಲರಿಗೂ ಕೂಡ ತುಂಬ ಒಂದು ಒಳ್ಳೆ ದುಡ್ಡನ್ನು ಮಾಡಿಕೊಡೋ ಅಂತಹ ಒಂದು ವಾರ ಇದಾಗಿರುತ್ತೆ ಈ ಹಬ್ಬದ ಟೈಮಲ್ಲಿ. ನೋಡಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಸಿನಿಮಾ ಕ್ಷೇತ್ರದಲ್ಲಿ ಯಾರಿರ್ತೀರ ಅವ್ರಿಗಂತೂ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ಬೋದು. ಅವ್ರದ್ದು ಯಾವುದಾದ್ರೂ ಒಂದು ಸಿನಿಮಾಗಳು, ತುಲಾರಾಶಿಯಲ್ಲಿರೋರಿಗೆ ಯಾವುದಾದ್ರೂ ಒಂದು ಸಿನಿಮಾ ಏನಾದರೂ ಬಿಡುಗಡೆ ಆಗಿದ್ರೆ ಖಂಡಿತವಾಗ್ಲೂ ಸೂಪರ್ ಡೂಪರ್ ಸಕ್ಸಸ್ ಆಗುತ್ತೆ. ಅದೇ ರೀತಿ ಯಾವುದಾದ್ರೂ ಆಪರ್ಚುನಿಟೀಸ್ ಬಂದರೆ ಅದರಲ್ಲೂ ಕೂಡ ಹೆಚ್ಚು ದುಡ್ಡನ್ನು ನೋಡ್ತಾ ಹೋಗ್ತೀರಾ ತುಲಾರಾಶಿಯವರು. ಅದೇ ರೀತಿ ಪಾರ್ಲರು, ಬೊಟಿಕ್ಕು, ಈ ರೀತಿ ಯಾರು ಸೆಕ್ಟರ್ ಇರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ತುಂಬ ಒಳ್ಳೆ ಯೋಗ ತಂದುಕೊಡೋ ಅಂಥ ಒಂದು ವಾರ ಈ ನವರಾತ್ರಿ ವಾರ ತುಲಾರಾಶಿಯವ್ರಿಗಾಗಿರುತ್ತೆ. ಇವತ್ತಿನ ದಿನ ಈ ವಾರ ಪೂರ್ತಿ ಹಾಗೆ ಇರುತ್ತೆ. ಯಾಕಂದರೆ ಸೂರ್ಯ ಮತ್ತು ಶುಕ್ರ ಮತ್ತು ಕೇತು ಒಂದು ತಿಂಗಳಲ್ಲಿರೋದ್ರಿಂದ ಎಲ್ಲ ಒಂದು ಕಡೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಹೆಲ್ತ್ ಅಪ್ಸೆಟ್ ಕೂಡ ಎಲ್ಲೋ ಒಂದು ಕಡೆ ಆಗುತ್ತೆ. ಅಂದರೆ ನಮ್ಮ ದೇಹದ ಆಲಸ್ಯ ಆಗಿರ್ಬೋದು, ನಮ್ಮ ಮೈಯಲ್ಲಿ ಎಲ್ಲೋ ಒಂದು ಕಡೆ ನಮಗೇನಾದರೂ ಒಂದು ಪ್ರಾಬ್ಲಮ್ ಇರೋದು ಸಸ್ಪೆಕ್ಟ್ ಆಗೋದು.